ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ಮಾನವ ಬಂಧುತ್ವ ವೇದಿಕೆ ಫೌಂಡೇಶನ್ ವತಿಯಿಂದ ಬಡ ಮಕ್ಕಳಿಗೆ ಹಾಲು ವಿತರಣೆ. ಬಾಗಲಕೋಟ್ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ತಾಲೂಕು ಮಟ್ಟದ ಸಂಸ್ಥೆಯವರು ಸೂಮಟ್ಟಿ ಗ್ರಾಮದ ವಸತಿ ಶಾಲೆಯಲ್ಲಿ ಇರುವ ಮಕ್ಕಳಿಗೆ ಮತ್ತು ಬೇರೆ ಬಡ ಮಕ್ಕಳಿಗೆ ಹಾಲು ವಿತರಣೆ ಮಾಡಿದರು. ಮೂಢನಂಬಿಕೆಯ ಹಬ್ಬ ಈ ಪಂಚಮಿ ಹಬ್ಬ. ಹೇಗೆ ಎಂದರೆ ಮಣ್ಣಿನಿಂದ ಉತ್ಪತ್ತಿಯಾದ ಹುತ್ತಿಗೆ ಹಾಲು ಹಾಕುವುದು ಮತ್ತು ಕಲ್ಲು ನಾಗರ ದೇವರಿಗೆ ಹಾಲು ಹಾಕಿ ವ್ಯರ್ಥ ಮಾಡುವ ಬದಲು ಬಡವರಿಗೆ ಮತ್ತು ಆ ಪೌಷ್ಟಿಕ ಮಕ್ಕಳಿಗೆ ಹಾಲು ಕೊಟ್ಟರೆ ಅವರಿಗೆ ಸಹಾಯ ಮಾಡಿದಂತೆ ಆಗುತ್ತದೆ ಮತ್ತು ದೇವರಿಗೂ ನಾವು ಮೆಚ್ಚುವ ಭಕ್ತರಾಗುತ್ತೇವೆ. ಹಸಿದವನಿಗೆ ಅನ್ನ ಹಾಲು ಕೊಟ್ಟರೆ ದೇವರು ಒಳ್ಳೆಯದನ್ನ ಮಾಡುತ್ತಾನೆ. ದೇವರು ಸ್ವತಃ ನನಗೆ ಹಾಲು ಕೊಡಿ ಎಂದು ಹೇಳಿಲ್ಲ. ಹಸಿದವನಿಗೆ ಅನ್ನ ಹಾಲು ಕೊಟ್ಟು ಅವರ ಹಸಿವು ದೂರು ಮಾಡಿದರೆ ನೀವೇ ಅವರ ಪಾಲಿನ ದೇವರು ಆಗುತ್ತೀರಾ ಎಂದು ಗುರು ಹಿರಿಯರು ಹೇಳಿದ್ದಾರೆ. ಮೂಢನಂಬಿಕೆಯಿಂದ ಹಾಲು ಕಲ್ಲಿಗೆ ಮಣ್ಣಿಗೆ ಹಾಕಿ ವ್ಯರ್ಥ ಮಾಡದೆ ಹಸಿದವನಿಗೆ ನೀಡಿ ಎಂದು ಜನರಿಗೆ ಈ ಒಂದು ಸಂದೇಶವನ್ನ ನೀಡಿದರು. ಈ ಒಂದು ಸಂದರ್ಭದಲ್ಲಿ ಫಕೀರಪ್ಪ ತಳವಾರ್ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ರಾಮನ್ ಗೌಡ ಗೌಡರು, ಪಡಿಯಪ್ಪ ಮನ್ನಿಕಟ್ಟಿ, ದ್ಯಾಮಣ್ಣ ಗೌಡರು, ಬಸವರಾಜ್ ದಳವಾಯಿ, ಶಿವಪ್ಪ ಮನ್ನಿಕಟ್ಟಿ, ಕುಮಾರ್ ನರಿ, ದೇವು ಮಣಿಕಂಠ್, ಮುತ್ತಪ್ಪ ವಿಠಲ್, ಲಕ್ಷ್ಮಣ್ ಮತ್ತು ಇನ್ನೂ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ವೀರೇಶ್ ವಸ್ತ್ರದ್. ಕೂಡ ಎಲ್ಲರೂ ಇದೇ ನಾಗರ ಪಂಚಮಿ ಅಂತಾರಲ್ಲ, ಇನ್ನು ಪ್ರತಿ ವರ್ಷ ಬಸವ ಪಂಚಮಿ ಅಂತಂದ್ರೆ ನಿಮ್ಮ ಇದ್ದವರಿಗೆ ಆಚರಿಸಬೇಕಂದ್ರೆ ತಮ್ಮಲ್ಲಿ ಎಲ್ಲರಿಗೂ ಕಳ್ಕೊಂಡೆ ಅನ್ಕೊಳ್ತೇನೆ. ಹಾಗಾಗಿ ಏನಪ್ಪಾ ಅಂದ್ರೆ ಸತೀಶ್ ಜಾರಕಿಹೊಳಿ ಹೇಳ್ಯಾರ, ಇದೇನೆಲ್ಲ ನಾಗರ ಪಂಚಮಿ ಮಾಡ್ಬೇಡ, ಅದನ್ನ ಬಸವ ಪಂಚಮಿ ಅಂತ ಮಾಡಿ ನೋಡ್ರಿ, ನಿಮ್ಗೆ ಏನ್ ಆಗುತ್ತೆ ಅನ್ಸುತ್ತೆ ಅಂತ ನಿಮ್ಗ ಗೊತ್ತಾಗತ್ತೆ ಮಾಡಿ. ಹಂಗಾಗಿ ನಿಮ್ ಕೈಲಿ ಎಷ್ಟು ಸಾಧ್ಯ ಆದಷ್ಟು ಸಹಾಯ ಮಾಡಿ ಬಡ ಮಕ್ಕಳಿಗೆ ಅನುಕೂಲ ಮಾಡ್ಕೊಡಿ ಅಂತಂದು ಸತೀಶ್ ಜಾರಕಿಹೊಳಿ ಮಾತು.